ಈ ಟಿ ವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಸ್ನೇಹಿತರೆ, ಈ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಮುಖ್ಯ ನಾಯಕರುಗಳು ಮತ್ತೆ ಮಾನ್ಯತಾ ಪಡೆದ ಸಂಘಟನೆ ನಾಯಕರುಗಳು ಅಂತ ಏನಿದ್ದಾರೆ, ಅವರು ತಮ್ಮ ಹೋರಾಟಗಳನ್ನ ಮಾಡಿ ನೌಕರರಿಗೆ ಏನು ಕೊಡಿಸ್ಬೇಕಾಗಿರೋ ವಿಚಾರದಲ್ಲಿ ಅವರು ಹೋರಾಟಗಳನ್ನ ಮಾಡೋದು, ಅಧಿಕಾರಿಗಳು, ಸಚಿವರು, ಶಾಸಕರ ಬಳಿ ಹೋದಾಗ ಮಾತಾಡೋದು ಸರ್ವೇ ಸಾಮಾನ್ಯ. ಆದರೆ ಇನ್ನೊಂದು ಸಂಘಟನೆಯ ಬಗ್ಗೆ ಅವರು ಏನೋ ಮಾಡದಿರೋ ತಪ್ಪು ಮಾಡಿ ಸಂಪೂರ್ಣವಾಗಿ ಸಂಸ್ಥೆಯನ್ನು ಮುಳುಗಿಸಲು ಹೋಗಿದ್ದಾರೆ, ಸರ್ಕಾರಕ್ಕೆ ಮುಜುಗರ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿಚಾರವನ್ನ ಶಾಸಕರಿಗೆ ತಿಳಿಸುವಂತ ವಿಡಿಯೋ ನನ್ನ ಹಿಂದೆ ಪ್ಲೇ ಆಗ್ತಾ ಇದೆ, ತಾವೆಲ್ಲ ನೋಡಬಹುದು. ಇದು ಈ ನಮ್ಮ ನಾಯಕರುಗಳ ಒಂದು ನಡೆ. ಇವರು ಒಗ್ಗಟ್ಟಾಗಿ ಹೋರಾಟ ಮಾಡಕ್ಕೆ ಬರುವಂತ ನಾಯಕರುಗಳ ಮನೋ ವಿಚಾರ ಯಾವ ರೀತಿಯಲ್ಲಿ ಯೋಚನೆ ಮಾಡಿ ಒಂದು ವಿಡಿಯೋ ಇದು. ಎರಡನೇದು, ಕಳೆದ ಬಾರಿ ನಮ್ಮ ಮಹಾ ಸಂಘಟನೆಯ ನಾಯಕರುಗಳು ಕೆಲವು ಅಧಿಕಾರಿಗಳ ವಿರುದ್ಧ ಹಿಗ್ಗಾಮುಗ್ಗಾ ಬಂದಿದ್ರು. ಅವರು ಉನ್ನತ ಅಧಿಕಾರಿಗಳು, IAS ಆಫೀಸರ್ಸ್ ಅನ್ನೋದು ಒಂದು ಸಹ ನೋಡಿದ್ರೆ, ಒಂದು ಮಹಿಳೆ ಅಂತಾನೂ ಸಹ ನೋಡಿದೆ, ಗಮ್ಮಂಡಿ ಹೆಂಗಸು ಅಂಗಿ ಅಂತ ಇಂದಿನ ಯಾರು IAS ಅಧಿಕಾರಿ ಆಗಿದ್ರು, ಹಿರಿಯ ಅಧಿಕಾರಿಗಳಾಗಿದ್ರು, ಅವ್ರನ್ನೆಲ್ಲ ಮಾತಾಡಿದ್ದು ಮತ್ತು ನಮ್ಮ ಸಂಸ್ಥೆಯ ಉನ್ನತ ಅಧಿಕಾರಿಗಳ ಬಗ್ಗೆ ಎಲ್ಲ ಮಾತಾಡಿದ್ದು ತಾವೆಲ್ಲ ನೋಡಿದ್ವಿ. ಆದರೆ ಇವತ್ತಿನ ಏನು ಈ 38 ತಿಂಗಳ ವೇತನದ ಹಿಂಬಾಕಿ ಮತ್ತು ಈ 26, 27 ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು 2026, 27 ಎಂಬ ಗೊಂದಲಕ್ಕೆ ಕಾರಣವಾಗಿರುವ ಕೆಲವು ಅಧಿಕಾರಿಗಳ ವಿರುದ್ಧ ಮಾತಾಡ್ತಾನೆ ಇಲ್ಲ. 2026, 27 ಎಂಬ ಹೊಸ ವಿಚಾರಗಳನ್ನ ಹುಟ್ಟಾಕಿದಂತ ಕೆಲವು ನಾಯಕರುಗಳು ಆ ಅಧಿಕಾರಿಗಳ ಹೆಸರುಗಳನ್ನ ತೆಗಿತಾನೆ ಇಲ್ಲ. ಯಾಕಂದ್ರೆ ಆ ಅಧಿಕಾರಿಗಳ ಕಾಲಘಟ್ಟದಲ್ಲಿ ಇವರಿಗೆ ರಾಜ್ಯ ಮರ್ಯಾದೆ ಇತ್ತು. ನಾನು ಯಾರು ಹೇಳ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ ಅಂತ ತಮ್ಗೆಲ್ಲ ಅರ್ಥ ಆಗಿರ್ಬೇಕು ಸ್ನೇಹಿತರೆ. ಏನು ಇವರನ್ನ ಗಂಟೆಗಟ್ಲೆ ಅವರ ಕಚೇರಿಗಳಲ್ಲಿ ಕುಣಿಸ್ಕೊಂಡು ಮಸಾಲೆ ದೋಸೆಗಳು, ರವೆ ಇಡ್ಲಿಗಳು, 4-5 ಬಾರಿ ಕಾಫಿ ಟೀಗಳೆಲ್ಲ ಸಪ್ಲೈ ಮಾಡಿ ಆವತ್ತು ನೌಕರರ ಕೂಟದ ಏನು ಹೋರಾಟಗಳ ಮಾಡುವಂತ ಸಮಯದಲ್ಲಿ ನಮ್ಮ ಪದಾಧಿಕಾರಿಗಳ ಹೆಸರನ್ನ ಕೊಟ್ಟು ಒಬ್ಬೊಬ್ರು ನಾಯಕರುಗಳನ್ನು ಡಿಸ್ಮಿಸ್, ವರ್ಗಾವಣೆಗಳನ್ನ ಮಾಡಿಸಿದಂತ ಮಹಾನಾಯಕರು. 21ರ ಮುಷ್ಕರದ ಸಮಯದಲ್ಲಿ ಬೇರೆ ಸ್ನೇಹಿತರೆ, 2023ರಲ್ಲೂ ಸಹ ಎಷ್ಟೋ ನಮ್ಮ ಕೂಟದ ಮುಖ್ಯ ನಾಯಕರುಗಳನ್ನ ಹಳೆಯ ಕೇಸುಗಳಲ್ಲಿ ಡಿಸ್ಮಿಸ್ ಮಾಡಲು ಪ್ರಚೋದನೆಯನ್ನ ಕೊಟ್ಟಂತ ಮಹಾನಾಯಕರುಗಳು ಇವರು. ಆದ್ರೆ ಇವತ್ತು ಇಷ್ಟು ಕಷ್ಟಗಳು, ಆರ್ಥಿಕ ಸೌಲಭ್ಯಗಳನ್ನು ಕಳ್ಕೊಳ್ಳೋಕೆ ಕಾರಣಕರ್ತರು ಯಾರು ಅಂತ ಈಗಲಾದ್ರೂ ಅರ್ಥ ಆಗಿದೆಯಲ್ಲ ಸ್ನೇಹಿತರೆ. ಇದೇ ಸರ್ಕಾರದ ಚುನಾವಣಾ ಸಮಯದಲ್ಲಿ ಇದೇ ನಾಯಕರುಗಳು ಈಗಿನ ಪಕ್ಷದ ಕಾಂಗ್ರೆಸ್ ಪಕ್ಷದ ಸ್ನೇಹಿತರೆ, ಈ ವಿಡಿಯೋ ಕೇವಲ ನಿಮ್ಮ ಮುಂದೆ ಬರುತ್ತಿರುವ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇದು ಕಂಡು ಕಾಣದೆ ಯಾರೋ ಮಹಾನುಭಾವರು ವಿಡಿಯೋ ಮಾಡಿ ಬಿಟ್ಟಂತ ವಿಡಿಯೋ. ಅವರ ಜೊತೆಯಲ್ಲಿ ಓದಂತವ್ರು ಅವರ ಸೇಫ್ಟಿಗೋಸ್ಕರ ಮಾಡಿಕೊಂಡ ವಿಡಿಯೋ ಯಾಗೋ ಹೊರಗಡೆ ಬಂದಿರೋದ್ರಿಂದ ಇದು ನಮಗೆಲ್ಲರಿಗೂ ತಿಳಿದಿದೆ. ಇವರ ಕುತಂತ್ರ ಏನು, ಯಾವ ರೀತಿ ಕಾಲೆಳೆಯುವ ಕೆಲಸಗಳನ್ನ ಮಾತ್ರ ಗೊತ್ತಾಗಿದೆ. ಆದ್ರೆ ಹಣದ
ಪರದೆಯ ಹಿಂದೆ ಇನ್ನೆಷ್ಟು ಆಟಗಳನ್ನ ಆಡಿರ್ತಾರೆ, ಇನ್ನೆಷ್ಟು ತುಳಿಬೇಕಂತ ಹೋಗಿರ್ತಾರೆ. ಸರ್ಕಾರಿ ನೌಕರರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೋರಾಟಗಳನ್ನ ಮಾಡ್ಬೇಕಾದ್ರೆ ಸರ್ಕಾರಿ ನೌಕರರು ಆಗೋದು ಬೇಡ ಅನ್ನೋದು ವಿಚಾರಗಳನ್ನ ಎಷ್ಟು ಮಂತ್ರಿಗಳ ಜೊತೆಲಿ ಮಾತಾಡಿರೋದು, ಮಂತ್ರಿಗಳೇ ಎಷ್ಟೊಂದು ಸರಿ ಬಟ್ಟಾ ಬಯಲಾಗಿ ಸಾರ್ವಜನಿಕವಾಗಿ ಎಷ್ಟು ಸರಿ ಹೇಳಿದ್ದಾರೆ. ಇದೆಲ್ಲ ನೋಡಿದ್ರೇನು ನಮ್ಗೆ ಅರ್ಥ ಆಗೋದು ಬೇಡವಾ? ಇನ್ನು ಅಧಿಕಾರಿಗಳಂತೂ ಇವರಿಗೆ ಅಧಿಕಾರಿಗಳು ಆ ಸಮಯದಲ್ಲಿ ಇವರಿಗೆ ರಾಜ್ಯ ಮರ್ಯಾದೆ. ಒಂದೊಂದು ಸರಿ ಇವರು ಹೋಗ ಕಚೇರಿಯಲ್ಲಿ ಜಂಟಿ ಜಂಟಿ ಅಂತ ಹೇಳ್ಕೊಳ್ಳೋರು ಇವರು ಒಂಟಿಯಾಗೆ ಹೋಗ್ತಾ ಇದ್ದಿದ್ದು. ಮಸಾಲೆ ದೋಸೆಗಳೇನು, ರವೆ ಇಡ್ಲಿಗಳೇನು, 4 ಬಾರಿ ಕಾಫಿ ಟೀಗಳೇನು, ಇಷ್ಟೆಲ್ಲ ಮಾಡ್ಕೊಂಡು ನೌಕರರ ಬಾಯಿಗೆ ಮಣ್ಣೆ ಬಿದ್ದಿದೆ ಹೊರತು ಇವರ ಸಂಘಟನೆ ಉಳಿಸಿಕೊಳ್ಳುವ ನೆಪದಲ್ಲಿ, ಮತ್ತೊಬ್ಬರನ್ನ ತುಳಿಯುವಂತ ನೆಪದಲ್ಲಿ ಸಮಸ್ತ ಸಾರಿಗೆ ನೌಕರರ ಬಾಯಿಗೆ ಮಣ್ಣು ಹಾಕಿದ್ದಾರೆ. 38 ತಿಂಗಳ ವೇತನದ ಹಿಂಬಾಕಿ ಹೋಗೋದಕ್ಕೆ ಕಾರಣಕರ್ತರಾಗಿದೆ. ಯಾಕೆ? ಅವತ್ತು ಇಷ್ಟೆಲ್ಲ ಮಾತಾಡಿದಂತ ನಾಯಕರುಗಳಿಗೆ ಅವತ್ತು ಏನು ಈ ಸರ್ಕ್ಯುಲರ್ ಆಗಿತ್ತು 23ರಿಂದ ಅದೇನು ಗೊತ್ತಾಗ್ಲಿಲ್ವಾ? ಇದೇ 1 ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿ ಸಾರು, MD ಸಾರು, DP ಅವರು ಇವರು ಎಲ್ಲ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿರೋದೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಕೇಂದ್ರ ಕಚೇರಿಗಳಲ್ಲಿ ಎಲ್ಲಾ ತಿಳಿದಿರುವಂತದ್ದೇ. ಆದ್ರೆ ಇಲ್ಲಿ ನೀನು ಸತ್ತಂಗಾಡು, ನಾನು ಅತ್ತಂಗಾಡ್ತೀನಿ ಅನ್ನುವಂತ ಒಂದು ನಾಟಕ ಮಾತ್ರ ಆಡಿ ಮುಗಿಸ್ಕೊಂಡ್ ಬಂದವರು. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು, ಇಂದಿನ ಸರ್ಕಾರ ಮುಗಿದು ಕಾಂಗ್ರೆಸ್ ಪಕ್ಷ ಏನು ಚುನಾವಣೆಗೆ ಉಸ್ತುವಾರಿಯನ್ನು ಹೊತ್ತಿದ್ದಂತ ಸುರ್ಜೇವಾಲಾ ಸಾಹೇಬರ ಜೊತೆಯಲ್ಲಿ ಇದೇ ಮಹಾನಾಯಕರುಗಳು ಮತ್ತು ಅವರು ಅಳಿಯ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಕೂತಿರೋ ಒಂದು ಫೋಟೋ ತೋರಿಸ್ತೀನಿ ನೋಡಿ. ಏನು ನನ್ನ ಹಿಂದೆ ಕಾಣಿಸ್ತಾ ಇರೋ, ಪರದೆಯಲ್ಲಿ ಕಾಣಿಸ್ತಾ ಇರೋ ಫೋಟೋನ ಒಂದು ಸಲ ನೋಡಿ ಸ್ನೇಹಿತರೆ, ಯಾರಂತ ನಿಮ್ಗೆ ಅರ್ಥ ಆಗುತ್ತೆ. ಚುನಾವಣಾ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ತಿದ್ದಂತ ಸುರ್ಜೇವಾಲಾ ಸಾಹೇಬರ ಪಕ್ಕದಲ್ಲಿ ಮಾನ್ಯ ರಾಯರು ಮತ್ತು ಅವರಿಗೆ ಅವತ್ತು ಇವರು ಸಾರಿಗೆ ನೌಕರರ ಉದ್ಧಾರ ಮಾಡುವಂತ ವಿಚಾರಗಳನ್ನ ಇಟ್ಕೊಂಡು ಇವರು ಪಕ್ಷಕ್ಕೆ ಯಾವ ರೀತಿ ಬೆಂಬಲವನ್ನ ಕೊಡ್ತೀವೋ ಮಗದೊಂದಕ್ಕೆ ಹೋಗಿ ಕೂತವರಲ್ಲ. ತಮ್ಮ ಸಂಘಟನೆಯ ತಮ್ಮ ಸ್ವಾರ್ಥಕ್ಕೋಸ್ಕರ ಹೋಗಿ ಪಕ್ಷಗಳ ಜೊತೆಲಿ ಕೂತವರು. ಆದರೆ ನೌಕರ ಕೂಟ ಮತ್ತು ಒಕ್ಕೂಟ ಆ ಕೆಲಸ ಮಾಡಲಿಲ್ಲ. ಪ್ರತಿ ಬಾರಿ 2017-16ರ ಸಮಯದಲ್ಲೂ ಸಹ ಆ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿ ಅವರ ಬಳಿಯಲ್ಲೂ ಸಹ ಸಾರಿಗೆ ನೌಕರು ಸರ್ಕಾರಿ ನೌಕರರಾಗಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವನಿಂದ ಹೇಳಿಕೆಯನ್ನು ಪಡೆದಿದ್ವಿ. ಈ ಬಾರಿಯೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರ ಸರ್ಕಾರಿ ನೌಕರರಿಗೆ ಸರಿ ಸಮಾನ ವೇತನ ಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ನಾವು ಪಕ್ಷಗಳ ಜೊತೆಯಲ್ಲಿ ನಾವು ಮಾತುಕತೆ ಮಾಡಿದ್ದೀವಿ. ಇವರ ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದಂತ ವಿಚಾರಗಳಲ್ಲ. ನೀವು ಈಗಾಗಲೇ ಈ ಒಂದು ಫೋಟೋ ನೋಡಿ ಅರ್ಥ ಮಾಡ್ಕೋಬಹುದು. ಇವರು ಆ ಸಮಯದಲ್ಲಿ ಸಾರಿಗೆ ನೌಕರರ ವಿಚಾರ ಏನಾದ್ರೂ ಮಾತಾಡಿದ್ರಾ? ಇದುವರೆಗೂ ಆ ವಿಚಾರ ಇತ್ತ? ಈಗ ಇಷ್ಟೆಲ್ಲ ಇವರು ಒಡಂಬಡಿಕೆ ಮಾಡ್ಕೊಂಡಿರೋರು ಇವತ್ತು ಸಾರಿಗೆ ನೌಕರರು 38 ತಿಂಗಳ ಹಿಂಬಾಕಿ ಮತ್ತು 1/1/24ಕ್ಕೆ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು? ಮೊನ್ನೆನೂ ಸಹ ಉನ್ನತ ಅಧಿಕಾರಿಗಳ ಜೊತೆಗೆ ಇವರೆಲ್ಲರೂ ಹೋಗಿ, ಸುರ್ಜೇವಾಲಾ ಸಾಹೇಬ್ರಿಲ್ಲ, ಇನ್ನ ಮಿಕ್ಕವರೆಲ್ಲ ಹೋಗಿ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ಇದನ್ನ ಈ ಫೋಟೋದಲ್ಲಿ ಇರುವಂತ ಸಂಬಂಧಗಳಲ್ಲಿ ತಳಕು ಹಾಕಿ ಮೆಲುಕು ಹಾಕಿ ಬಂದಿದ್ದಾರೆ ಸ್ನೇಹಿತರೆ. ಇವೆಲ್ಲನೂ ತಮ್ಮ ಮುಂದೆ ಹಂತವಾಗಿ ಬಂದೇ ಬರುತ್ತೆ. ಆದ್ರೆ ನಾವು ಆ ಕೆಲಸಗಳನ್ನ ಮಾಡಿಲ್ಲ. ಇವತ್ತು ನೌಕರ ಕೂಟ ಮತ್ತು ಒಕ್ಕೂಟ ನೌಕರರಿಗೆ ಶಾಶ್ವತವಾದ ಪರಿಹಾರಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಏನು ಹೋರಾಟಗಳನ್ನ ಹಮ್ಮಿಕೊಳ್ಳೋಕೆ, ಮುಂದಿನ ವಿಚಾರಗಳನ್ನ ಮಾಡಕ್ಕೆ ನಾವೇನು ತಮ್ಮ ಮುಂದೆ ಇಡ್ತಾ ಇದೀವೋ ಇದನ್ನೆಲ್ಲ ಮತ್ತೊಮ್ಮೆ ಪರಾಮರ್ಶೆ ಮಾಡಿ ಮುಂದೊಂದು ವಿಚಾರಗಳಿಲ್ಲ ಸ್ನೇಹಿತರೆ. ನೀವೇನಾದ್ರೂ ಅನ್ಕೊಳ್ಳಿ, ಈ ವಿಡಿಯೋಗಳನ್ನ ನೋಡಿದ ಮೇಲೆ ನೀವು
ನಮ್ಮ ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಏನಾದ್ರು ವಿಚಾರಗಳು ಬಂದಾಗ ನಾವು ಕಾಮೆಂಟ್ಗಳು ಮಾಡ್ತಿರಲ್ಲ, ಒಂದು ಸಲ ಯೋಚನೆ ಮಾಡಿ ಕಾಮೆಂಟ್ಗಳನ್ನ ಮಾಡಿ. ನನಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ನನಗೆ ನಿಜವಾಗ್ಲೂ ಅವಶ್ಯಕತೆ ಇಲ್ಲದೆ ಇದ್ರು ಹಿಡಿದಂತ ಹಠವನ್ನ ಬಿಡಬಾರ್ದು. ಇದು ಬಿಟ್ರೆ ಇಲ್ಲಿಗೆ ನಿಂತೋಗ್ಬಿಡುತ್ತೆ, ಮುಂದೆ ಇದನ್ನ ಎಳೆಯೋರು ಯಾರು ಇಲ್ಲ. ಇವರ ಉದ್ದೇಶ ಇರೋದೇ ನೌಕರರ ಕೂಟವನ್ನ ಮುಗಿಸ್ಬೇಕು, ಒಕ್ಕೂಟವನ್ನ ಮುಗಿಸ್ಬೇಕು. ಚಂದ್ರವನ್ನ ಮುಗಿಸಿದ್ರೆ ಇವರ ಏನು ಈ ಸರಿಸಮಾನ ವೇತನ ಮತ್ತೊಂದು ಮಗದೊಂದು ಕಾನ್ಸೆಪ್ಟೇ ಇರಲ್ಲ. ಗೊತ್ತಿದೆ, ನಾವು ಇರೋವರೆಗೂ ನಾವೇ ಇರಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಎಲೆಕ್ಟ್ರಿಕ್ ಬಸ್ಗಳು ತುಂಬುತ್ತಾ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲವೂ ಖಾಸಗೀಕರಣ ಆಗ್ತಾ ಇದ್ದಾವೆ. ಹೋರಾಟ ಮಾಡಕ್ಕೆ ಜನಗಳಿರಲ್ಲ, ನೌಕರರಿರಲ್ಲ. ಯಾರು ನಿಂತ್ಕೊಂಡು ಹೋರಾಟ ಮಾಡ್ತಾರೆ? ನಾನಿರೋವರೆಗೂ ನಾನು ಬೆರಿಬೇಕು, ಆಮೇಲೆ ಹೆಂಗಾದ್ರೂ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನೌಕರರ ಕೂಟ, ಒಕ್ಕೂಟ, ನಾನು, ನನ್ನ ಪದಾಧಿಕಾರಿಗಳು ಮತ್ತೆ ನಮ್ಮ ಜೊತೆಲಿ ಹೋರಾಟಕ್ಕೆ ಕೈ ಜೋಡಿಸ್ತಾ ಇರೋರು ಸರ್ಕಾರಿ ನೌಕರರಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನ ಪಡೆಯೋದ್ರ ಮುಖಾಂತರ ನಾವು ಏನು ಕಳ್ಕೊಂಡಿದೀವಿ ಅದನ್ನೆಲ್ಲ ಪಡಿಬೇಕು. ಮತ್ತು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕುಟುಂಬದ ಸದಸ್ಯರು ನೆಮ್ಮದಿಯಾಗಿ ಜೀವನವನ್ನ ಕಲಿಬೇಕು ಅಂತ ಒಂದು ವಿಚಾರವನ್ನ ಹೊಂದಿಟ್ಕೊಂಡು ನಂತರ ನಮ್ಮ ಭವಿಷ್ಯಗಳನ್ನ ಕಟ್ಕೊಳ್ಳೋದಕ್ಕೋಸ್ಕರ ಈ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಅಲ್ಲ ಸ್ನೇಹಿತರೆ. ದಯವಿಟ್ಟು ಈ ಒಂದು ವಿಚಾರಗಳನ್ನ ತಾವು ಮನಸ್ಸಿಂದ ಆಲಿಸಿ ಒಂದು ಮಾತಾಡಬೇಕಾದ್ರೆ ಈ ಕಮೆಂಟ್ಗಳನ್ನ ಮಾಡೋದಕ್ಕೆ ಮೊದಲು, ಯಾಕಂದ್ರೆ ಇವತ್ತು ಆಡಿದಂತ ಮಾತುಗಳು ನಾಳೆ ಹಿಂಗೆ ಚುಚ್ಚುವಂತ ರೀತಿಯಲ್ಲಿ ಆಗುತ್ತೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಸತ್ಯ ಯಾವುದು ಸುಳ್ಳು ಯಾವುದು ಒಂದು ಪರಾಮರ್ಶೆ ಮಾಡಿ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದೆಲ್ಲನೂ ಸತ್ಯವೂ ಅಲ್ಲ, ಸುಳ್ಳು ಅಲ್ಲ. ಯಾರು ಸತ್ಯವನ್ನ ಹೇಳ್ತಾರೆ, ಯಾರು ಸುಳ್ಳನ್ನು ಹೇಳ್ತಾರೆ ಒಂದು ಸಲ ನೋಡಿ. ನಿಮಗ್ ಗೊತ್ತು, ಸರಿ ಸಮಾನ ವೇತನ ಆದ್ರೆ ನಮ್ಗೆ ಈ ಜಂಜಾಟ ಇರಲ್ಲ, 4 ವರ್ಷಕ್ಕೊಂದ್ಸಲಿ ಬಡ್ದಾಟ ಇರಲ್ಲ, ಸಸ್ಪೆಂಡ್ಗಳು, ಡಿಸ್ಮಿಸ್ಗಳು, ಟ್ರಾನ್ಸ್ಫರ್ಗಳು ಇರಲ್ಲ ಅಂತ ಗೊತ್ತು. ಆದ್ರೇನು ಇವತ್ತು ಬಂದಷ್ಟು ಬರ್ಲಿ ಇನ್ನು ಎಷ್ಟು ದಿನ ಅಂತ ಇರ್ತೀರ ಸ್ನೇಹಿತರೆ? 6 ಹತ್ತದೆ 3ಕ್ಕೆ ಇಳಿದರೆ ನಮ್ಮ ಜೀವನ ಯಾವ ಜೀವನ? ಆದ್ರಿಂದ ನಾವೇನು ಹೋರಾಟಕ್ಕೆ ಹೋಗ್ತೀವಿ, ಸರ್ಕಾರ ಪ್ರಣಾಳಿಕೆ ಭರವಸೆ ಕೊಟ್ಟಿದ್ದಂತ ರೀತಿಯಲ್ಲಿ ನಮಗೆ ಸರಿ ಸಮಾನ ವೇತನ ಬೇಕು ಅನ್ನೋದನ್ನ ಆ ಒಂದು ವಿಚಾರದಲ್ಲಿ ಎಲ್ಲರೂ ಮತ್ತೊಂದು ಸರಿ ಕೈ ಜೋಡಿಸಿ ಎಲ್ಲರೂ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.